ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಒಂದು ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಪ್ರತಿದಿನ ಹೇಳ್ತಾ ಇರೋದೇನೆ. ಯಾಕಂದರೆ ಜನಗಳಿಗೆ ಒಂದು ಯಾವ ರೀತಿ ಏನು ಹೇಳಬೇಕು ಅನ್ನೋದು ನಿಜವಾಗೂ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವೇನಾದರೂ ಹೇಳೋದಕ್ಕೋದ್ರೆ ನಮಗೆ ಏನು ವಿಷಯ ಬಂದಿರುತ್ತೆ, ಏನು ವಿಷಯ ಗೊತ್ತಿರುತ್ತೆ ಅದನ್ನ ಹಂಚ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ರೆ ಇಲ್ಲಿ ಸುಳ್ಳು ಹೇಳೋದಾಗ್ಬೋದು ಅಥವಾ ಜನಗಳನ್ನ ನಂಬಿಸಾಗ್ಬೋದು ಈ ಪ್ರಸಕ್ತನೇ ಇಲ್ಲ ನನ್ನ ಇದರಲ್ಲಿ. ಆರಾಮದನ್ ಅಂತ ಅಂದ್ರೆ ಈಸ್ ದ ಡಿಫರೆಂಟ್ ಕ್ಯಾರೆಕ್ಟರ್. ಒಂದೇನ್ ಗೊತ್ತಾ ಫ್ರೆಂಡ್ಸ್, ನೀವು ವಿಡಿಯೋ ನೋಡದೇ ಇದ್ರೂ ಪರವಾಗಿಲ್ಲ, ಜನಗಳಿಗೆ ಡಿಮೋಟಿವ್ ಮಾಡಿ ಮೈಂಡ್ ಡೈವರ್ಟ್ ಮಾಡಬೇಡಿ. ಯಾಕಂದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅಬ್ಸರ್ವೇಷನ್ ಮಾಡ್ತೀನಿ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಒಂದು ಹೇಳಬೇಕು ಅಂತ ಅಂದ್ರೆ, ಈ ಒಂದೊಂದು ಹಂತನೂ ನಾನು ಜನಗಳಿಗೆ ಒಂದು ವಿಷಯನ ತಿಳಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ಇವತ್ತು ಒಂದು GPA ಆಗ್ಬೋದು, ಒಂದು ನೋಟ್ರೈಸ್ ಆಗ್ಬೋದು, ಅಥವಾ ಡಾಕ್ಯುಮೆಂಟೇಶನ್ ಆಗ್ಬೋದು. ನೆಕ್ಸ್ಟ್ ನಾನು ಫೇಸ್ಬುಕ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಂದನ್ನು ನಾನು ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನಿಮ್ಗೆ EC ಆಗ್ಬೋದು, RTC ಆಗ್ಬೋದು, ನಿಮ್ಗೆ ಭೌತಿಕತೆ ಆಗ್ಬೋದು, ಪ್ರತಿಯೊಂದು ಕೂಡ ನಾನು ನನ್ನ ಅಫಿಷಿಯಲ್ ಅಫಿಷಿಯಲ್ ಚಾನಲ್ ನೇಮ್ ಅನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ನೀವು ನನ್ನ ಅಫಿಷಿಯಲ್ ಚಾನಲ್ ಅನ್ನ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಭೌತಿಕತೆಗೆ ಏನು ಡಾಕ್ಯುಮೆಂಟ್ ಬೇಕು, ಭೌತಿಕತೆ ಯಾವ ತರ ಮಾಡಬೇಕು, RTC ಯಾವ ತರ ತೆಗಿಬೇಕು, EC ಯಾವ ತರ ತೆಗಿಬೇಕು, ಖಾತೆಗೆ ನೀವೇನೇನು ಡಾಕ್ಯುಮೆಂಟ್ ಇದು ಮಾಡಬೇಕು, ಅದು ಪ್ರತಿಯೊಂದು ಶಾರ್ಟ್ಸ್ ಅನ್ನ ನಾನು ನೆಕ್ಸ್ಟ್ ಒಂದು 2-3 ಡೇಸ್ ಅಲ್ಲಿ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನನಗೆ ಏನಕ್ಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ವಿಷಯಕ್ಕೆ ಬರ್ತೀನಿ. ಜನಗಳನ್ನ ನೀವು ಮಾಡೋ ಒಂದೊಂದು ಕಮೆಂಟ್ ಆಗ್ಬೋದು, ಒಂದೊಂದು ಕಾಲ್ ಆಗ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವ್ ಯಾವತ್ತೂ ಒಬ್ಬರಿಗೆ ಮಾದರಿಯಾಗಿರ್ಬೇಕು, ಒಬ್ಬರಿಗೆ ದುಶ್ಮನ್ ಆಗಿರಬಾರ್ದು. ಇವತ್ತು ನನಗೆ ನಾರ್ತ್ ಕರ್ನಾಟಕದಿಂದ ತುಂಬಾ ಕಾಲ್ಸ್ ಬರುತ್ತೆ. ನಾರ್ತ್ ಕರ್ನಾಟಕದ್ದು ನಾನು ಸರ್ವಿಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ನೋಡಿ, ಅಲ್ಲಿ ಜನಕ್ಕೆ ಇವತ್ತು ಕೂಡ ಡಾಕ್ಯುಮೆಂಟೇಶನ್ ಬಗ್ಗೆ ಗೊತ್ತಿಲ್ಲ. ಇವತ್ತು ಕೂಡ ನೋಟರೈಸ್ಡ್ ಡಾಕ್ಯುಮೆಂಟ್ಸ್ ಸಬ್ ರಿಜಿಸ್ಟರ್ ಹೋಗೋದೇ ಇಲ್ಲ, ಸ್ಟಾಂಪ್ ಡ್ಯೂಟಿ ಕಟ್ಟೋದೇ ಇಲ್ಲ. ಅವರು ಏನ್ ಹೇಳ್ತೀರಾ ಅವರಿಗೆ? ಅದರಿಂದ ಪ್ಲೀಸ್ ಪ್ರತಿಯೊಬ್ರು ಕೂಡ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೆ ಇದ್ ಮಾಡಿ, ಟ್ರೈ ಮಾಡಿ. ನಾಳೆ ಇವತ್ತು ಬಿಡಿ, ಇವತ್ತಿಗೆ ಆಗೋಯ್ತು, ನಾಳೆ ಮೋಸ ಹೋಗೋದನ್ನ ನೀವಾದ್ರೂ ತಪ್ಪಿಸ್ಕೊಳ್ತೀರಾ, ಇಲ್ಲ ನಿಮ್ ಫ್ರೆಂಡ್ಸು, ನಿಮ್ ರಿಲೇಷನ್ಸ್ ಯಾರಿಗಾದ್ರೂ ಕೂಡ ನೀವೊಂದು ಚಾನ್ಸ್ ಕೊಟ್ಟು ಅದನ್ನ ತಪ್ಪಿಸ್ಬೋದು. ಇದೊಂದು ನಿಮ್ ಕೈಲಿ ಆಗಿದ್ದನ್ನ ಮಾಡಿ ಫ್ರೆಂಡ್ಸ್. ಹೇಳ್ತಾ ಹೋದ್ರೆ ಇದು ಗಂಟೆ ಅಲ್ಲ, 2 ಗಂಟೆ ಆದ್ರೂ ಸಾಕಾಗಲ್ಲ. ಯಾಕಂದ್ರೆ ಜನ ಬದಲಾಗಲ್ಲ, ಅದು ನನ್ಗೆ ಗೊತ್ತು ಫ್ರೆಂಡ್ಸ್. ಇವತ್ತು ಒಂದು ತುಂಬಾನೇ ಮುಖ್ಯದಂತಹ ವಿಷಯದ ಬಗ್ಗೆನೇನೆ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ, ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಒಂದೊಂದು ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೇನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ, ಹೊಸ ಲೇಔಟ್ಸ್ ಮತ್ತೆ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಒಂದು ಈ ಖಾತವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಒಂದು ಪ್ರಾವಿಷನ್ ಅನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದಿನ್ನೂ ಕೂಡ 100% ಪರ್ಫೆಕ್ಟ್ ಆಗಿಲ್ಲ. ಹೊಸ ಲೇಔಟ್ಸ್ ಏನು ಮಾಡಿ ಅರ್ಧಂಬರ್ಧ ಎಲ್ಲಾನು ಇದ್ ಮಾಡ್ಕೊಂಡಿದ್ರು, ಅವುಗಳೆಲ್ಲ ಆಗ್ಬೋದು. ಯಾಕಂದ್ರೆ ಅಪಾರ್ಟ್ಮೆಂಟ್ಗಳನ್ನ ಆಲ್ರೆಡಿ ಕಟ್ಟಿಬಿಟ್ಟು ಅದಕ್ಕೆ ಖಾತೆಯಿಂದ ಎಷ್ಟೋ ಜನ ಅಪಾರ್ಟ್ಮೆಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳಕ್ಕಾಗದೆ ಕಾಯ್ತಾ ಇರುವಂತವ್ರು ಎಷ್ಟೋ ಜನ ಇದ್ದಾರೆ. ಯಾಕಂತಂದ್ರೆ ಅಪಾರ್ಟ್ಮೆಂಟ್ಗಳಿಗೆ CC OC ಏನೂ ಇರೋದಿಲ್ಲ. ಇದು ಎಲ್ಲವನ್ನು ಕೂಡ ಇನ್ನ ಮುಂದಿನ 10 ದಿನಗಳಲ್ಲಿ ಹೊಸ ಮಾರ್ಗಸೂಚಿ ದರವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಪ್ರಿಯಾಂಕ ಖರ್ಗೆ ಅವರು. ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಮತ್ತೆ ನಗರದ ಹೊರವಲಯದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವವರಿಗೆ ಸರ್ಕಾರ ಒಂದು ಮಹತ್ವದ ನೆಮ್ಮದಿಯ ಸುದ್ದಿಯನ್ನ ಕೂಡ ನೀಡ್ತಾ ಇದೆ. ಏನಂದ್ರೆ, ಹೊಸ ಬಡಾವಣೆ, ಹೊಸ ಲೇಔಟ್ ಮತ್ತೆ ಬಹುಮಹಡಿ
ಕಟ್ಟಡಗಳ ಅಂದ್ರೆ ಅಪಾರ್ಟ್ಮೆಂಟ್ಗಳಿಗೆ ಈ ಖಾತಾ ಪ್ರಕ್ರಿಯೆಯನ್ನ ಇನ್ನಷ್ಟು ಸರಳಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹಂತ ಹಂತದಲ್ಲೇ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಚಿವರಾದಂತಹ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ವಿಕಾಸಸೌಧದಲ್ಲಿ ನಡೆದಂತಹ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಈ ನಮ್ಮ ಈ ಸುತ್ತು 2.0 ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಒಂದು ಜನ ಎಷ್ಟು ಗೊಂದಲದಲ್ಲಿದ್ದಾರೆ ಅಂತಂದ್ರೆ ಅದು ನಿಜವಾಗೂ ಹೇಳಲಿಕ್ಕೂ ಕೂಡ ತೀರ್ದು. ಯಾಕಂದ್ರೆ ಮನುಷ್ಯನಿಗೆ ಬರದೆ ಕಷ್ಟ ಮರಕ್ಕೆ ಬರಲ್ಲ. ಒಂದೊಂದು ಹಂತದಲ್ಲೂ ಅವ್ರು ಯಾವ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಲೈವ್ ಅಲ್ಲಿ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುವಂತಹ ಜನ ಅವರವರ ಕಷ್ಟ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತನೇ ಬರುತ್ತೆ. ಆದ್ರೆ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ಮನ ಮುಟ್ಟಬೇಕು, ಜನಗಳ ಕಷ್ಟನ ಸರ್ಕಾರ ಅರ್ಥಕೋಬೇಕು. ಆದ್ರೆ ಅದು ಸಾಧ್ಯವಿಲ್ಲ ಬಿಡಿ. ಯಾಕಂದ್ರೆ ಎಷ್ಟೇ ಹೇಳಿದ್ರು ಕೂಡ ಹೇಳ್ತಾರಲ್ಲ, ಈ ಕತ್ತೆ ಮುಂದೆ ಕಿಂದ್ರಿ ಬಾರಿಸೋದು ಒಂದೇ. ಈ ಸರ್ಕಾರಕ್ಕೆ ನೀವು ಏನೇ ಒಂದು ಕಮಿಟ್ಮೆಂಟ್ ಇಡೋದು ಕೂಡ ಒಂದೇ ಅಂತಂದೇಳಿ ನನ್ನ ಭಾವನೆ. ಯಾಕಂದ್ರೆ ಅಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಯಾವುದೇ ಒಬ್ಬ MLA ಆಗ್ಬೋದು, ಯಾವುದೇ ಒಬ್ಬ ಸಚಿವರಾಗ್ಬೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದೊಂದು ಕುಟುಂಬನೂ, ಒಂದೊಂದು ಫ್ಯಾಮಿಲಿನೂ, ಒಂದೊಂದು ಸಂಸಾರನೂ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ ಅನ್ನೋದು ಒಂದು ಇರಬೇಕು ಸರ್ಕಾರಕ್ಕೆ. ಇವ್ರು ನೋಡಿದ್ರೆ ಕುರ್ಚಿ ಕದನ ಅಂತೆ, CM ಪೋಸ್ಟ್ಗಂತೆ, DCM ಪೋಸ್ಟ್ಗಂತೆ, KPCC ಮೆಂಬರ್ಗಂತೆ, KPCC ಅಧ್ಯಕ್ಷರಿಗಂತೆ, ಈ ತರಹ ಅವರು ಒಡೆದಾಟದಲ್ಲೇನೇನೆ 2.5-3 ವರ್ಷ ಕಾಲ ಕಳೆದು ಬಿಟ್ರು. ಬಜೆಟ್ ಮಂಡನೆ ಆಗೈತಿ ಇವತ್ತು, ಅದು ಏನಾಗೈತೆ ಅನ್ನೋದು ನೋಡಬೇಕು. ಫ್ರೆಂಡ್ಸ್, ಏನು ಅರ್ಜಿ ಸಲ್ಲಿಕೆ ಮತ್ತು ವಿಲೇವಾರಿ ಅಂಕಿಅಂಶಗಳು ಯಾವ ರೀತಿ ಇದೆ ಅಂತಂದೇಳಿ ನೋಡೋದಾದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ಸ್ವತ್ತು 2.0 ತಂತ್ರಾಂಶದ ಮೂಲಕ ಆಸ್ತಿ ದಾಖಲೆಗಳ ನಿರ್ವಹಣೆಯ ವೇಗವನ್ನ ಪಡೆದುಕೊಂಡಿದ್ದು, ಸಚಿವರು ಹಂಚಿಕೊಂಡಂತಹ ಒಂದು ಪ್ರಮುಖ ಅಂಕಿಅಂಶ ಏನಂದ್ರೆ ಟೋಟಲಿ 1,38,470 ಅಪ್ಲಿಕೇಶನ್ ರಿಸೀವ್ ಆಗಿದೆ. ಅದರಲ್ಲಿ ಸುಮಾರು 1,14,907 ಅಪ್ಲಿಕೇಶನ್ ಆಲ್ರೆಡಿ ಅನುಮೋದನೆಗೆ ಹೋಗಿದೆ. ಇನ್ನು 23,563 ಅಪ್ಲಿಕೇಶನ್ ಪೆಂಡಿಂಗ್ ಅಲ್ಲಿ ಇದೆ. ಇನ್ನು ಹೊಸ ಲೇಔಟ್ಸ್ಗೆ ಏನು 478 ಅಪ್ಲಿಕೇಶನ್ ಅನ್ನ ತಗೊಂಡಿದ್ರು. ಅದರಲ್ಲಿ ಇವರು ಯಾವ ರೀತಿ ಹೊಸ ಲೇಔಟಿಗೆ ಅಪ್ಲಿಕೇಶನ್ ಅನ್ನ ತಗೊಂಡಿದ್ದಾರೆ ಅಂತಂದೇಳಿ ನನಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಅದು ಆಪ್ಷನ್ ಇಲ್ಲ. ಬಟ್ ಯಾವ ರೀತಿಯಾಗಿ ತಗೊಂಡ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದರಲ್ಲಿ ಸುಮಾರು 54 ಲೇಔಟ್ಗಳಿಗೆ ಆಲ್ರೆಡಿ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇನ್ನು ಈ ಸ್ವತ್ತಿನಲ್ಲಿ ಏನು ತಾಂತ್ರಿಕ ಸಮಸ್ಯೆಗಳು, ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಆ ಟೆಕ್ನಿಕಲ್ ಇಶ್ಯೂಸ್ಗೆಲ್ಲನೂ ಇವಾಗ ನಾವು ಒಂದು ಮುಕ್ತಿಯನ್ನ ಕಾಣಿಸಿದೀವಿ, ಒಂದು ಪುಲಿಸ್ ಸ್ಟಾಪ್ ಅನ್ನ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಈ ಸ್ವತ್ತು ತಂತ್ರಾಂಶದ ಸಿಟಿಸನ್ ಇಂಟರ್ಫೇಸ್ ಬಳಸುವಾಗ ಸಾರ್ವಜನಿಕರಿಗೆ ಏನು ಎದುರಾಗ್ತಾ ಇತ್ತು, ಆ ಲಾಗಿನ್ ಸಮಸ್ಯೆ ಆಗ್ಬೋದು ಅಥವಾ ತಾಂತ್ರಿಕ ಅಡಚಣೆಗಳಾಗ್ಬೋದು, ನಿವಾರಿಸೋದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ. ಮತ್ತೆ ಕೇಂದ್ರ ಸರ್ಕಾರದ NIC ಸಂಸ್ಥೆಯೊಂದಿಗೂ ಕೂಡ ಸಚಿವರು ನಿರಂತರ ಸಂಪರ್ಕದಲ್ಲಿದ್ದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಒಂದು ಬಗೆಹರಿಸಿದ್ದಾರೆ. ಇನ್ನು ಏನು ಮುಂದಿನ 10 ದಿನಗಳಲ್ಲಿ ಜಾರಿಯಾಗಲಿರುವಂತಹ ಹೊಸ ಬದಲಾವಣೆಗಳು ಏನು ಅಂತ ನೋಡೋದಾದ್ರೆ, ಸಾರ್ವಜನಿಕರ ಅನುಕೂಲಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರದ ಪಂಚತಂತ್ರ ಏನು ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಂಡಿದೆ. ಈ ಸ್ವತ್ತು 2.0 ಯಾವ್ಯಾವ ರೀತಿ ತಿದ್ದುಪಡಿ ತರ್ತಾ ಇದ್ದಾರೆ ಅಂತಂದ್ರೆ, ಆಸ್ತಿ ತಿದ್ದುಪಡಿಗೆ ಅವಕಾಶ, ಏನು ಹೊಸದಾಗಿ ಅನುಮೋದನೆಗೊಂಡಂತಹ ಆಸ್ತಿಗಳ ವಿವರಗಳಲ್ಲಿ ತಿದ್ದುಪಡಿ ಮಾಡೋದಕ್ಕೆ 10 ದಿನ ಕಾಲಾವಕಾಶವನ್ನ ಸಿಗುತ್ತೆ. ಮತ್ತೆ ಮಾರ್ಗಸೂಚಿ ದರದ ಸಂಯೋಜನೆ, ನೋಂದಣಿ ಮತ್ತೆ ಮುದ್ರಾಂಕ ಇಲಾಖೆಯ ಮಾರ್ಗಸೂಚಿ ದರವನ್ನ, ಗೈಡ್ಲೈನ್ ವ್ಯಾಲ್ಯೂವನ್ನ ಈ ಸ್ವತ್ತು ತಂತ್ರಾಂಶದೊಂದಿಗೆನೆ ನೇರವಾಗಿ ಲಿಂಕ್ ಅನ್ನ
ಮಾಡ್ತಾ ಇದ್ದಾರೆ. ಮತ್ತೆ ಲಾಗಿನ್ ಸಮಸ್ಯೆ ಏನಿತ್ತು ಅದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ಕೂಡ ಆಲ್ರೆಡಿ ಕಂಡ್ಕೊಳ್ತಾ ಇದ್ದಾರೆ. ಮತ್ತೆ ನೀವು ಎಲ್ಲೇ ಇದ್ರೂ ಕೂಡ ಸಿಟಿಜನ್ ಲಾಗಿನ್ಗೆ ಹೋಗ್ಬಿಟ್ಟು ನೀವು ಪಂಚಾಯಿತಿ ಇಲಾಖೆಗೆ ಹೋಗೋ ತರ ಇಲ್ಲ, ಅಥವಾ ನೀವು ಬಾಪೂಜಿ ಕೇಂದ್ರಕ್ಕೆ ಹೋಗೋ ತರ ಇಲ್ಲ. ಎಲ್ಲಿ ಬೇಕಾದ್ರೂ ಕೂಡ ನೀವು ಆರಾಮಾಗಿ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಂಡು ನೀವು ಈ ಖಾತಾವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಸರ್ಕಾರಕ್ಕೆ ಇವಾಗ ಬೇಕಿರೋದು ಇನ್ಕಮ್. ಅದರಿಂದ ನಿಮ್ಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ನೀವು ಅಪ್ಲಿಕೇಶನ್ ಅನ್ನ ಈಸಿಯಾಗಿ ಹಾಕ್ಬೋದು. ಫ್ರೆಂಡ್ಸ್, ಒಂದು ಇಲ್ಲಿ ಗಮನಿಸಬೇಕಾಗಿರಂತಹ ವಿಷಯ ಏನಂತ ಅಂದ್ರೆ, ಪ್ರತಿಯೊಬ್ಬರು ನಾಗರಿಕರಾಗ್ಬೋದು, ಅಥವಾ ಹಳ್ಳಿ ಜನರಾಗ್ಬೋದು, ಅಥವಾ ಸಿಟಿ ಜನರಾಗ್ಬೋದು, ಎಲ್ಲರೂ ಕೂಡ ಇಲ್ಲಿ ಗಮನಿಸಬೇಕಾಗಿರಂತಹ ಒಂದೇ ಒಂದು ವಿಷಯ ಅಂತ ಅಂದ್ರೆ, ಪ್ರತಿಯೊಬ್ಬರು ಕೂಡ ನಾನು ಹೇಳೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತ ಅಂದ್ರೆ ನಿಮ್ಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಆದ್ರೂ ಕೂಡ ಜನ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಫ್ರೆಂಡ್ಸ್, ಡಾಕ್ಯುಮೆಂಟೇಶನ್ ವಿಷಯದಾಗೆ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಒಂದು ಸೇಲ್ ಡೀಡ್ ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಗಿಫ್ಟ್ ಡೀಡ್, ನಿಮ್ಗೆ ಯಾವುದು ಆಗಿರುತ್ತೆ ಆ ಸೇಲ್ ಡೀಡ್ ಒಂದು ಕಾಪಿ, ಮತ್ತೆ ಇಸಿ ಲೇಟೆಸ್ಟ್ ಇಸಿ, ನೀವು ವರ್ಷ 2 ವರ್ಷದ ಇಸಿ ತಗೊಂಡ್ ಬರ್ತಾ ಇದ್ದೀರಾ, ಅದು ಹಾಗಲ್ಲ. ಮ್ಯಾಕ್ಸಿಮಮ್ 13 ಡೇಸ್ 14 ಡೇಸ್ ಆಗಿದ್ರು ಕೂಡ ಅದು ಇಸಿ ತಗೊಳ್ಳಲ್ಲ. ಮ್ಯಾಕ್ಸಿಮಮ್ 13 ಡೇಸ್ ಒಳಗಡೆ ಇರಬೇಕು. ಅದು ಯಾವಾಗಿಂದ ತಗೊಳ್ತೀರಾ ಅಂದ್ರೆ, ನಿಮ್ಗೆ ಏನು ರಿಜಿಸ್ಟ್ರೇಷನ್ ಆಗಿರುತ್ತೆ, ನಿಮ್ಗೆ ರಿಜಿಸ್ಟ್ರೇಷನ್ ಆಗಿರೋ ಒಂದು ದಿನ ಹಿಂದೆಯಿಂದ ಟಿಲ್ ಡೇಟ್ ವರ್ಗು ಇಸಿಯನ್ನ ತಗೊಳ್ಳಿ. ಮತ್ತೆ RTC ಏನು ಲೇಟೆಸ್ಟ್ ಇಯರ್ದು RTC ಒಂದು ಕಾಪಿಯನ್ನ ತಗೊಳ್ಳಿ. ಪಾಣಿ ಅಂತ ಏನ್ ಹೇಳ್ತೀವಿ ಅದನ್ನೇ RTC ಅಂತ ಹೇಳ್ತೀವಿ. ಮತ್ತೆ ಇನ್ನ ಒಂದು ಏನಂತ ಅಂದ್ರೆ GPRS ಕ್ಯಾಮರಾ. GPRS ಕ್ಯಾಮರಾ ಎಷ್ಟೋ ಜನ ಗೊತ್ತಿಲ್ಲದೆ ನೀವು ಅವ್ರನ್ನ ಕರ್ಕೊಂಡೋಗ್ವಿ, ಇವ್ರನ್ನ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಾ ಇದ್ದೀರಾ. ಫ್ರೆಂಡ್ಸ್, ನಂದೊಂದು ರಿಕ್ವೆಸ್ಟ್ ಏನಂದ್ರೆ, ಪ್ರತಿಯೊಬ್ರು ಕೂಡ ಮೊಬೈಲ್ ಅಲ್ಲಿ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು GPRS ಕ್ಯಾಮರಾನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ರೀತಿಯ ಪರ್ಮಿಷನ್ ಅನ್ನ ಕೊಟ್ಟು ನೀವು ಅಲ್ಲೇ ಕ್ಯಾಮ್ರಾವನ್ನ ಓಪನ್ ಮಾಡಿಬಿಟ್ಟು ನೀವು ಅದ್ರಿಂದಲೇ ಫೋಟೋ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನನಗೆ ಡೈರೆಕ್ಟ್ ಸಾಫ್ಟ್ ಕಾಪಿ ಬೇಕಾದ್ರೂ ಕೂಡ ನೀವು ಫಾರ್ವರ್ಡ್ ಮಾಡಿ ನಾನು ಮಾಡಿಕೊಡ್ತೇನೆ. ಪ್ಲಸ್ ಒಂದ್ ಜೊತೆಗೆ ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಡಾಕ್ಯುಮೆಂಟ್ಸ್ ಕೂಡ ಅಟ್ ಎ ಟೈಮ್ ತಗೊಂಡ್ ಬಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಅವಾಗೇನೆ ಅಕ್ನಾಲಜ್ಮೆಂಟ್ ಕೂಡ ನಮ್ಮ ಆಫೀಸಿಂದ ನಾವು ಪ್ರೊವೈಡ್ ಅನ್ನ ಮಾಡ್ತೇವೆ. ಮತ್ತೆ ನಿಮ್ಗೆ ಯಾವುದೇ ರಿಯಲ್ ಎಸ್ಟೇಟ್ ಸರ್ವಿಸ್ ಬೇಕಾದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೇನೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ನಮ್ಮ ಆಫೀಸ್ ವಿಸಿಟ್ ಮಾಡಿ. ನಿಮ್ಗೆ ಎಲ್ಲಾ ರೀತಿಯ ರಿಯಲ್ ಎಸ್ಟೇಟ್ ಕೇಸ್, ಯಾವುದೇ ಕೋರ್ಟ್ ಕೇಸ್ ಆಗಿರ್ಲಿ, ಅಥವಾ ಯಾವುದೇ ಲಿಟಿಗೇಷನ್ ಆಗಿರ್ಲಿ, ಅಥವಾ ನಿಮ್ಗೆ ಯಾವುದೇ ಒಂದು ಪಾಣಿ, ಇಸಿ, RTC ಮೀನ್ಸ್ ಒಂದು DC ಕನ್ವರ್ಷನ್, ಕೋರ್ಟ್ ಕಚೇರಿ ಕೆಲಸಗಳು, ಯಾವುದೇ ರೀತಿಯ ಕೆಲಸ ಬೇಕಾಗಿದ್ದಲ್ಲಿ ನೀವು ನಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ನಮ್ಮ ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ಮಲ್ಲೇಶ್ವರಂ ಮಂತ್ರಿ ಮಾಲ್ ಆಪೋಸಿಟ್ ಅಲ್ಲೇನೆ ದಿನೇಶ್ ಗುಂಡೂರಾವ್ ಅವರ MLA ಆಫೀಸ್ ರೋಡ್ ಅಲ್ಲೇನೆ ನಮ್ಮ ಆಫೀಸ್ ಇರೋದು. ನೀವು ಡೈರೆಕ್ಟ್ ಆಫೀಸ್ಗಾದ್ರೂ ವಿಸಿಟ್ ಮಾಡ್ಬೋದು, ಅಥವಾ ನೀವು ಸಾಫ್ಟ್ ಕಾಪಿಯನ್ನ ಕಳಿಸ್ಬಿಟ್ಟು ನಾಮಿನಲ್ ಫೀಸ್ ಪೇ ಮಾಡಿದ್ರೆ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತೀವಿ. ಬಟ್ ಇನ್ನೊಂದೇನಂದ್ರೆ, GPA ಆಗಿದ್ರೆ ನಾವು ಖಾತಾವನ್ನ ಮಾಡಲ್ಲ, ಹಾಗಲ್ಲ. GPAದು ಸುಮಾರು ಜನ ಕೇಳ್ತಾ ಇದ್ರ, GPA ಇಂದ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಕ್ಕೂ ಆಗಲ್ಲ, ಖಾತಾ ಮಾಡೋದಕ್ಕೂ ಆಗಲ್ಲ. ಓಕೆ ಫ್ರೆಂಡ್ಸ್, ಏನಾದ್ರು ಇತ್ತು ಅಂತ ಅಂದ್ರೆ ನನಗೆ ಕಾಲ್ ಮಾಡಿ. ಇನ್ನೊಂದು ನಂದು ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ, ನನಗೆ ಮೆಸೇಜಸ್ ಮಾಡಕ್ ಹೋಗ್ಬೇಡಿ. ನನ್ನ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋದ, ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ. ಆದ್ರಿಂದ ಏನಾದ್ರೂ ಇತ್ತು ಅಂದ್ರೆ ಕಾಲ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಪ್ರತಿಯೊಂದು ಕಾಲ್ಗೂ ರಿಪ್ಲೈ ಮಾಡ್ತೇನೆ. ಓಕೆ, ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.